ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಇವತ್ತು 552ನೇ ಸಂಚಿಕೆ. ನಿರಂತರ ನಾವೆಲ್ಲರೂ ಈ ಥರ ಪ್ರತಿ ದಿವಸ ಧ್ಯಾನ ಮಾಡ್ತಾ ಅವಾಗ ಒಂದು ದೊಡ್ಡ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಸೇರಿ ಯಜ್ಞಗಳು ಮಾಡ್ತಾ ಇದ್ದೀವಿ. ನಾನು ಮೊನ್ನೆ ಹೇಳಿದ್ದೀನಿ ಲಾಸ್ಟ್ ಟೈಮು, ನೆಕ್ಸ್ಟ್ ನಮಗೆ ಎಲ್ಲಿ ಯಜ್ಞ ಅಂತ. ಈಗ ಹಾಸನ್ ನಾದ ಧ್ಯಾನ ಚಕ್ರ 5 ಡೇಟ್ ಫಿಕ್ಸ್ ಆಯಿತು. ಬರೆದುಕೊಳ್ಳಿ, ಏಪ್ರಿಲ್ 27 ಭಾನುವಾರ, ಸಂಡೇ. ಹಾಸನ್ ನಾದ ಧ್ಯಾನ ಚಕ್ರ 5 ತುಂಬ ಸಹಕಾರ ಬರ್ತಾ ಇದೆ. ಕರ್ನಾಟಕದಲ್ಲಿ ಇರೋ ಪ್ರತಿ ಮೆಡಿಟೇಟರ್ನು ಅವಾಗ ಅಲ್ಲಿ ಬರಬೇಕು. ಪ್ಲೇಸ್ ಫಿಕ್ಸ್ ಆಯಿತು, ಡೇಟು ಟೈಮು ಪ್ರತಿಯೊಂದು ಫಿಕ್ಸ್ ಆಯಿತು. ನಾವು ಒಂದು ಸಂಕಲ್ಪ ಇಟ್ಕೊಂಡು ಪ್ರತಿ ಡಿಸ್ಟ್ರಿಕ್ಟಲ್ಲಿ ಒಂದು ಯಜ್ಞ ಮಾಡಬೇಕು ಅನ್ನೋದು ಶುರು ಮಾಡಿ 4 ಮುಗಿಸ್ತೀವಿ. ಒಂದು ತುಮಕೂರು ಆಯಿತು, 2ನೇದು ಮೈಸೂರು, 3ನೇ ದೊಡ್ಡಬಳ್ಳಾಪುರ, 4ನೇದು ಬಳ್ಳಾರಿಯಲ್ಲಿ ದೊಡ್ಡದಾಗಿ ನಾವು ಮಾಡಿದ್ವಿ. ಈಗ ಹಾಸನ್ಗೆ ಹೋಗೋಣ. ಹಾಸನ್ ಧ್ಯಾನ ಮಹಾ ಚಕ್ರನ್ನ ಶುರು ಮಾಡೋಣ. ಯಜ್ಞಗಳಾಯಿತು ಅಂದರೆ ನಮ್ಮ ಕಷ್ಟಗಳಾಯಿತು. ಇನ್ಮೇಲು ಚಕ್ರಗಳು ಅಂದರೆ ಇಷ್ಟು ದಿವಸ ನಾವು ಮಾಡಿರೋ ಈ ಒಂದು ಫಲಿತದಿಂದ, ಧ್ಯಾನದಿಂದ ನೆಕ್ಸ್ಟ್ ಬರೋದೆಲ್ಲ ನಮಗೆ ತುಂಬ ಸಹಕಾರ ಬರುತ್ತೆ ಪ್ರಕೃತಿಯಿಂದ, ಯೂನಿವರ್ಸಿಂದ. ಇದನ್ನು ಚಕ್ರ ಅಂತೀವಿ. ಹಾಸನ್ ಧ್ಯಾನ ಮಹಾಚಕ್ರ ಏಪ್ರಿಲ್ 27. ಪ್ರತಿಯೊಬ್ಬರಿಗೂ ಈ ಇನ್ಫಾರ್ಮೇಷನ್ ಹೋಗಬೇಕು. ನೀವು ಪ್ರತಿಯೊಬ್ಬರು ಅಲ್ಲಿ ಬರಬೇಕು. ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಯಾವ ಯಜ್ಞ ಇದ್ರೂ, ಯಾವ ಚಕ್ರ ಇದ್ರೂ ನಾವು ಯಾವಾಗಲೂ ಮಿಸ್ ಮಾಡಬಾರ್ದು. ಯಾಕೆಂದರೆ ಇದು ನಾವು ಡಿಸೈಡ್ ಮಾಡ್ಕೊಳ್ಳೋದಲ್ಲ, ಮೇಲಿಂದ ಬರೋದು. ಇವತ್ತೂ ಎಷ್ಟೋ ಜನ ಇಲ್ಲಿ ಬರ್ತಾ ಇದ್ರು, ಯಾವಾಗಲೂ ಬರ್ತಾ ಇದ್ದ ಎಲ್ಲರೂ ಒಂದೇ ಹೇಳ್ತಾ ಇದ್ರು, ಬಳ್ಳಾರಿ ಯಜ್ಞ ಆದಮೇಲೆ ತುಂಬ ಬದಲಾವಣೆ ಆಗಿದೆ ಸರ್, ತುಂಬ ಚೇಂಜಸ್ ಆಗಿದೆ. ಒಂದು ಯಜ್ಞ 1,000 ಜನ ಒಂದು ಕಡೆ ಸೇರ್ತಾ ಇದ್ದಾರೆ ಅಂದರೆ ಅಲ್ಲಿ ನಾವು ಧ್ಯಾನ ಮಾಡಿದ್ರೆ ಅಲ್ಲಿ ನಮಗೆ ಬರೋ ಆ ಫಲಗಳು ಅನ್ನೋದು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ. ತುಂಬ ವಾಕಿನ್ಸ್ ಆಗುತ್ತೆ, ತುಂಬ ಹೀಲಿಂಗ್ ಆಗುತ್ತೆ. ಎಷ್ಟೋ ವರ್ಷದಿಂದ ನಾವು ಕಾಯ್ತಾ ಇರೋ ಪ್ರತಿಯೊಂದು ನಮಗಲ್ಲಿ ಸಿಗುತ್ತೆ. ಶರೀರಕ್ಕೂ ಬೇಕಾ, ಮನಸ್ಸಿಗೂ ಬೇಕಾ ಅಂದರೆ ಅದು ನನಗೆ ಗೊತ್ತಿಲ್ಲ, ಬಟ್ ಆತ್ಮಕ್ಕೆ ಬೇಕು. ಯಾವಾಗ ನಮಗೆ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿರೂ ಅಲ್ಲಿ ನಾನು ಹೋಗ್ಬೇಕು. ಸೊ ಏಪ್ರಿಲ್ ತಿಂಗಳು ಹಾಲಿಡೇಸ್ ಟೈಮು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಭಾನುವಾರ 27 ಹಾಸನಲ್ಲಿ ಹೋಗೋಣ. ಒಬ್ಬರು ಹೇಳ್ತಾ ಇದ್ರು ಹಾಸನಲ್ಲಿ ಕಂಪ್ಲೀಟ್ ನಾನ್ ವೆಜಿಟೇರಿಯನ್ ಸರ್. ನಾವು ಯಜ್ಞ ಮಾಡೋಣ, ಚಕ್ರ ಮಾಡೋಣ, ಅವಾಗ ಆ ತರಂಗಗಳಿಂದ ಅಲ್ಲಿ ಶಾಕಾಹಾರ ಬರಬೇಕು, ಅಲ್ಲಿ ಒಂದು ಪಿರಮಿಡ್ ಬರಬೇಕು, ಅಲ್ಲಿ ಧ್ಯಾನ ಕೇಂದ್ರಗಳು ಬರುತ್ತೆ. ಈ 4 ಪ್ಲೇಸಸ್ ನಾವು ಎಲ್ಲಿ ಯಜ್ಞಗಳು ಮಾಡಿದೀವೋ ಇವತ್ತು ಈ 4 ಪ್ಲೇಸಸ್ ತುಂಬ ಡೆವಲಪ್ಮೆಂಟ್ ಆಗಿದೆ. ಆ ಥರ ಹಾಸನ್ ಡೆವಲಪ್ ಆಗಬೇಕು. ಕರ್ನಾಟಕದಲ್ಲಿ ಪ್ರತಿ ಡಿಸ್ಟ್ರಿಕ್ಟು ಡೆವಲಪ್ ಆಗಬೇಕು. ಫ್ಲೈಯರ್ಸ್ ಕಳಿಸ್ತೀವಿ ನಾವು. ಪ್ಲೇಸ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿದೆ, ಟೈಮು ಫಿಕ್ಸ್ ಆಗಿದೆ. ಈ 3 ಫಸ್ಟ್ ಫಿಕ್ಸ್ ಆಗಿದ್ರೆ ನೆಕ್ಸ್ಟು ನಮ್ಮ ದೃಷ್ಟಿಯೆಲ್ಲ ಹಾಸನ್ ಮೇಲೆ ಹೋಗ್ಬೇಕು. 8 ವೀಕ್ಸ್ ಇದೆ, 8 ವಾರ. ಈ 8 ವಾರ ನನ್ನ ಬಾಯಿಂದ ಹಾಸನ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ನಮ್ಮ ಎನರ್ಜೀಸ್ ಅಲ್ಲಿ ಹೋಗಿದ್ರೆ ಅಲ್ಲಿ ಎನರ್ಜೀಸ್ ಚೇಂಜ್ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ಪಿರಮಿಡ್ ಮಾಸ್ಟರ್ಸ್. ಇದು ಪತ್ರಿಜಿಯವರು ನಮ್ಗೆ ಕೊಟ್ಟಿರೋ ಒಂದು ಸುವರ್ಣ ಅವಕಾಶ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.